ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚಬಾಳ್ ಮಾತನಾಡಿ, ಡಿಸೆಂಬರ್ 30ಕ್ಕೆ ವಿಜಯಪುರ ಜಿಲ್ಲೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಆಗಮಿಸುತ್ತಾರೆ. ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಅದಕ್ಕಾಗಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತದನಂತರ ಸಂಜೆ ಸಿದ್ದೇಶ್ವರ ಶ್ರೀಗಳ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಬೇಕೆಂದು ಮನವಿ ಮಾಡಿದರು. ಇದೇ ದಿನಾಂಕ 30 ಸಂಜೆ 5 ಗಂಟೆಗೆ ಸಿದ್ದೇಶ್ವರ ಶ್ರೀಗಳ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರ ಅವರು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ನಾಯಕರು, ನಮ್ಮ ಎಲ್ಲ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಾದ ಮೇಲೆ ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಪಕ್ಷದ ಕಚೇರಿಗೆ ಬರಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮೆಲ್ಲರದು ಅಭಿಪ್ರಾಯ ಆಗಿತ್ತು. ನಮ್ಮೆಲ್ಲರ ಕೋರಿಕೆ ಮೇರೆಗೆ ಅವತ್ತು ಮಧ್ಯಾಹ್ನ 2:30 ನಮ್ಮ ಪಕ್ಷದ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೇವೆ. ಅವತ್ತು ಮಧ್ಯಾಹ್ನ 2:30 ಜಿಲ್ಲೆಯ ನಮ್ಮ ಎಲ್ಲ ಮತಕ್ಷೇತ್ರದಿಂದ ಸಾವಿರಾರು ಸಂಖ್ಯೆ ಒಳಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮಾಜಿ ಜನಪ್ರತಿನಿಧಿಗಳು, ಹಾಲಿ ಜನಪ್ರತಿನಿಧಿಗಳು ಎಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಬಿ.ವೈ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ನಮ್ಮೆಲ್ಲ ತರುಣ ಮಿತ್ರರಿಗೆ ಇಡೀ ರಾಜ್ಯಾದ್ಯಂತ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತು ಎಲ್ಲರಲ್ಲೂ ಒಂದು ಉತ್ಸಾಹ, ಈ ಒಂದು ಉತ್ಸಾಹ ಇಮ್ಮಡಿಗೊಳಿಸೋಕ್ಕೋಸ್ಕರ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಹೀಗಾಗಿ ಅವತ್ತು ಒಕ್ಕೋರ್ಲಿಂದ ನಾವೆಲ್ಲರೂ ಅವ್ರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ಬೇಕಂತ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ನಾವು ಎಲ್ಲ ನಮ್ಮ ವರಿಷ್ಠ ಪ್ರಮುಖರೆಲ್ಲರೂ ಕೂಡಿ ಅದನ್ನು ಯೋಚನೆ ಮಾಡಿದ್ದಾಗಿದೆ. ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿರಬೇಕು, ಅದರ ತಯಾರಿ ಹೇಗಿರಬೇಕು ಅಂತನ್ನುವಂಥದ್ರ ಬಗ್ಗೆ ನಮ್ಮ ನಗರ ಅಲಂಕಾರ ಮತ್ತು ಅವ್ರದ ಒಂದು ಬರುವಿಕೆಗೆ ಒಂದು ಭವ್ಯ ಸ್ವಾಗತವನ್ನು ಕೋರ್ಬೇಕನ್ನುವಂಥದ್ರ ಕಾರಣದಿಂದ ನಾವೆಲ್ಲ ರೂಪುರೇಷೆಗಳನ್ನು ಕೂಡ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಹೀಗಾಗಿ ನಾಳೆ 30ನೇ ತಾರೀಕು ಮಧ್ಯಾಹ್ನ 2:30 ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆ 5 ಗಂಟೆಗೆ ಸಿದ್ದೇಶ್ವರ ಶ್ರೀಗಳ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ರಾಜ್ಯದ ಅಧ್ಯಕ್ಷರು ಅಲ್ಲಿ ಭಾಗವಹಿಸಿ ಅವರ ನಂತರ ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ಅವರು ತೆರಳ್ತಾ ಇದ್ದಾರೆ. ಈ ಒಂದು ವಿಷಯವನ್ನು ತಮ್ಮ ಮೂಲಕ ಇಡೀ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ತಲುಪಿಸ್ಬೇಕನ್ನುವಂಥ ಕಾರಣದಿಂದ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮುಂದ್ಗಡೆ ಮುಂಭಾಗದಾಗ್ರಿ ಏನ್ ಸರ್, ನಾವು ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಆಹ್ವಾನ ಮಾಡಿದ್ದೀವಿ. ಎಲ್ಲರೂ ಆಗಮಿಸ್ತಾ ಇದಾರೆ ಅಂತನ್ನುವಂಥ ವಿಶ್ವಾಸ ಅದ. ಭಾರತೀಯ ಜನತಾ ಪಕ್ಷದೊಳಗೆ 3 ವರ್ಷಕ್ಕೊಂದು ಬಾರಿ ನಮ್ಮ ಜವಾಬ್ದಾರಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಅದು ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು ಒಂದು ಪ್ರಕ್ರಿಯೆ. ಹೀಗಾಗಿ ಈಗಾಗಲೇ ರಾಜ್ಯಾಧ್ಯಕ್ಷದ ಆದ ಮೇಲೆ ಉಳಿದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭಗೊಂಡದ. ಹೀಗಾಗಿ ನಂತರ ಇವತ್ತು ಜಿಲ್ಲೆಯ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ತಕ್ಕಂಥದ್ದು, ತದನಂತರ ಮಂಡಲ, ಈ ರೀತಿ ಅದೊಂದು ಪ್ರೊಸೆಸ್. ಭಾರತೀಯ ಜನತಾ ಪಕ್ಷದ 3 ವರ್ಷಕ್ಕೊಂದು ಬಾರಿ ಏನು ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ಪಕ್ಷಗಳು ಹೆಂಗೆ ಆನುವಂಶಕ್ಕೆ ಇದ್ದೋರ ಇರುವುದಂತನ್ನುವಂಥದ್ದು ನಮ್ಮ ಬಲ್ಲಿ ಇಲ್ಲ. 3 ವರ್ಷಕ್ಕೊಂದು ಸರಿ ಅದು ಬದಲಾವಣೆ ಆಗ್ತಕ್ಕಂಥ ಅದೊಂದು ಪ್ರಕ್ರಿಯೆ.
ಸಂಘಟನಾ ಶಕ್ತಿ ಯಾರ ಬಲ್ಲಿ ಅದ, ಯಾರು ಸಮಯ ಕೊಡಬಲ್ಲರು, ಅದೆಲ್ಲದರ ಬಗ್ಗೆ ಆಲೋಚನೆ ಮಾಡಿ ವರಿಷ್ಠರು ಒಂದು ತೀರ್ಮಾನ ಮಾಡಿರ್ತಾರೆ. ನಾವು 2024ಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತನ್ನೋಂಥದ್ದು ಅದು ಜನರ ಬೇಕೇನೋ ಅದ, ನಮ್ಮ ಕಾರ್ಯಕರ್ತರ ಅಭಿಲಾಷೆ ಕೂಡ ಅದೇ ಅದ. ಹೀಗಾಗಿ ಅದರ ಅನುಸಾರವಾಗಿ ಯಾರ ಶಕ್ತಿ ಸಾಮರ್ಥ್ಯವನ್ನು ಅದನ್ನು ಬಳಸ್ಕೊಂಡು ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕಂತ ಆಲೋಚನೆ ಮಾಡ್ಕೊಂಡು ತೀರ್ಮಾನ ಮಾಡಿರ್ತಾರೆ. ಅಲ್ಲ, ಕೆಲವೊಂದು ತೀರ್ಮಾನಗಳು ಆದ ಮೇಲೆ ಕೆಲವೊಂದಷ್ಟು ಪರ ಇರುವಂತ ಸಣ್ಣ ಪುಟ್ಟ ಇರ್ತದ. ಅದು ಇದ್ದು ಅವು ಯಾವ ಹೇಳಿಕೆಗಳ ಬಗ್ಗೆನೂ ಈಗಾಗಲೇ ಪಕ್ಷದ ವರಿಷ್ಠ ಒಂದು ಸೂಚನೆ ಎಲ್ಲ ವರಿಷ್ಠರ ಗಮನಕ್ಕದ. ಯಾವುದ್ರ ಬಗ್ಗೆನೂ ಏನು 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 ನೀವು ಅಲ್ಲ, ಅದು ಯಾವುದ್ರ ಬಗ್ಗೆನೂ ನಮ್ಗೆ ಏನೂ ಮಾತಾಡ್ಬಾರ್ದು ಅಂತ ಸೂಚನೆ ಅದ. ಯಾವುದ್ರ ಬಗ್ಗೆನೂ ಎಲ್ಲನೂ ವರಿಷ್ಠ ಗಮನಿಸಿದ್ರೆ ಸೂಕ್ತ ಸಂದರ್ಭದಾಗ ಅವರೇ ಸೂಕ್ತ ತೀರ್ಮಾನ ಮಾಡ್ತಾರೆ. ನಾನು ಹೇಳ್ತೀನಲ್ಲ ಸರ್, ಸೂಕ್ತ ಸಂದರ್ಭದಾಗ ಸೂಕ್ತ ತೀರ್ಮಾನಗಳನ್ನ ಅವರೇ ವರಿಷ್ಠ ಮಾಡ್ತಾರೆ. ಎಲ್ಲನೂ ಅವರೇ ಗಮನಿಸ್ತಾ ಇದ್ದಾರೆ. ಅಲ್ಲ, ಎಲ್ಲಾನು ಸಾಧಕ ಬಾಧಕ ಎಲ್ಲನೂ ಮ್ಯಾಲಿಯವರು ಅವರೆಲ್ಲ ಆಲೋಚನೆ ಮಾಡ್ತಾರೆ. ಅವು ಯಾವ ಮಾತುಗಳಿಗೇನು ನೀವು ಉತ್ತರ ಕೊಡಬಾರ್ರಿ ಅಂತನ್ನೋದ್ರ ಬಗ್ಗೆ ಸೂಚನೆ ಅದ. ಹೀಗಾಗಿ ನಾಳೆ ಅವ್ರು ಬಂದಾಗ ಅದ ಪ್ರಶ್ನೆ ಮಾಡಿ ಸರ್. ಯಾವುದ್ರ ಬಗ್ಗೆನೂ ಯಾವುದನ್ನು ಬಹಿರಂಗವಾಗಿ ಏನು ಹೇಳಿಕೆ ಕೊಡಬಾರ್ದು ಅಂತ ಸೂಚನೆ ಅದ. ನಾನು ವೈಯಕ್ತಿಕ ನಿಲುವು ನಾನು ವರಿಷ್ಠರು ಮುಂದೆ ಅಲ್ಲ ಪಾರ್ಟಿ ನಾ ಹೇಳ್ತೇನಲ್ರಿ, ನಾನು ವರಿಷ್ಠರು ಅಂತ ಹೇಳಿದ್ದೀನಿ. ಇಂಥದ್ರಲ್ಲಿ ಈಗ ಉತ್ತರ ಕೊಡೋ ಸ್ಥಾನದೊಳಗಿದ್ದೀರಿ, ನೀವು ನುಣುಚ್ಕೊಳ್ಳೋ ಸ್ಥಾನದೊಳಗಿಲ್ಲ. ಈಗ ನಿಮ್ಮ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ನಿಲುವು 40,000 ಕೋಟಿ ಹಗರಣಗಳ ಬಗ್ಗೆ ಏನ್ ಹೇಳ್ತೀರಿ? ಇದು ಎಲ್ಲದರ ಬಗ್ಗೆನೂ ನಾನು ಸೂಕ್ಷ್ಮವಾಗಿ ಅದನ್ನ ಹೇಳಿದೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷದ ಬರುವ ಅಲ್ಲ, ಕೇಳಬಾರ್ದಂತೇನಿಲ್ಲ, ಕೇಳಿದ ತಪ್ಪು ಅಂತ ನಾನು ಹೇಳುದಲ್ಲ. ಅದ್ರ ಬಗ್ಗೆ ನಾವು ಗಮನಿಸ್ತಾ ಇದೀವಿ, ನೀವು ಯಾರು ಉತ್ತರ ಕೊಡಬಾರ್ದು ಅಂತ ಸೂಚನೆ ಅದ. ಹೀಗಾಗಿ ಅದ್ರ ಬಗ್ಗೆ ನಾ ಏನು ಮಾತಾಡೋದ್ರಿ. ಯಾವುದ್ರ ಬಗ್ಗೆನೂ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿದಾರೆ. ಏನ್ ಸರ್, ಅದನ್ನ ಏನು ಅಂತ ಅನ್ನೋದ್ರ ಬಗ್ಗೆ ನಾ ಹೇಳಿದಿನಲ್ರಿ. ಈಗಾಗಲೇ ಅವರು ನೀವು ಬಹಿರಂಗವಾಗಿ ಯಾರು ಹೇಳಿಕೆ ಕೊಡಬಾರ್ದು ಅಂತ ಹೇಳಿದಾರೆ. ಅದ್ರ ಬಗ್ಗೆ ನಾವ್ ಏನು ಹೇಳಿಕೆ ಕೊಡಾಕ ಅಲ್ಲ. ಅಲ್ಲ, ಅದ್ರ ಬಗ್ಗೆ ನಾವು ವರಿಷ್ಠರ ಜೊತೆಗೆ ಏನ್ ಮಾತಾಡ್ತಿರ್ತಾವ, ಅವ್ರು ಏನ್ ಕೇಳ್ಬೇಕು ಹೇಳಿರ್ತಾರ, ನಾವ್ ಏನ್ ಹೇಳ್ಬೇಕು ಹೇಳಿರ್ತೀವಿ. ಅಲ್ಲ, ಹೇಳಿದ್ನಲ್ರಿ, ಅವ್ರು ಏನ್ ಕೇಳಿರ್ತಾರ, ನಾವ್ ಏನ್ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಅದ್ರ ಹೇಳಿರ್ತೀವಿ. ಅಲ್ಲ, ಹೇಳಿದಿನಲ್ಲ, ಅವ್ರು ಏನ್ ಕೇಳ್ಬೇಕು ಕೇಳಿರ್ತಾರ, ನಾವ್ ಏನ್ ಹೇಳ್ಬೇಕು ಹೇಳಿರ್ತೀವಿ ಅಂತ. ಅದ ಸರ್. ಅಲ್ಲ, ನಾವು ಒಂದ್ ಮಾತನ್ನ ಮುಗಿಸಿನಿ ಸರ್. ಅದ್ರ ಬಿಟ್ಟು ಅಲ್ಲ, ಒಂದೇ ಅಂಶ, ಈಗ ಅವ್ರ ಹೇಳಿಕೆಗಳನ್ನು ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿ ವರಿಷ್ಠ ಹೇಳಿದ್ರ ಮ್ಯಾಗ ಸೂಚನೆ ಪಾಲನೆಯನ್ನು ಮಾಡ್ಬೇಕಾಗ್ತದ. ಅದನ್ನ ಮಾಡ್ತಾ ಇದೀವಿ. ಇಷ್ಟೆಲ್ಲ ಹೆಂಗೆ ಸರ್? 40,000 ಕೋಟಿ ಗಟ್ಟಲೆ ಹಗರಣ ಮಾಡ್ಕೊಂಡು ಕಾಂಗ್ರೆಸ್ನವರಿಗೆ ಮಾತನಾಡೋದ್ರೊಳಗೆ ಏನಾದ್ರು ಐತೆ? ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ, ನಮ್ಮ ಏನೇ ಆರೋಪಗಳಿಗೆ ಎತ್ತೋಕ್ಕಿಂತ ಮೊದಲು ಬಿಜೆಪಿ ಅವರು ತಮ್ಮದೇ ಪಕ್ಷದ ಶಾಸಕ. ಸರ್, ಸಿದ್ದರಾಮಯ್ಯನವರು ಯಾವ ನೈತಿಕತೆನೂ ಉಳಿದಿಲ್ಲ. ಕಳೆದ ಅಲ್ಲ, ಇದರ ಬಗ್ಗೆ ಒಂದ್ ಮಾತಂತರೂ ಸ್ಪಷ್ಟವಾಗಿ ಹೇಳ್ತೀನಿ. ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರದ ಬಗ್ಗೆ ಯಾವತ್ತೂ ಸಹಿಸ್ಕೊಂಡು ಕೂಡ್ತಕ್ಕಂಥ ಪಕ್ಷ ಅಲ್ವೇ ಅಲ್ಲ. ಅನೇಕ ನಿದರ್ಶನಗಳದಾವು. ಅದು ಹಿಂದೆ ಯಡಿಯೂರಪ್ಪನವ್ರು ಬಂದಂತ ಆರೋಪ ಬಂದಂತ ಸಂದರ್ಭ ಇರಬಹುದು, ತದನಂತರ ಮೊನ್ನೆ ಮಾಡಾಳು ವಿರೂಪಾಕ್ಷಪ್ಪನವ್ರ ಮೇಲೆ ಬಂದಂತ ಇರಬಹುದು, ಹಿಂದೆ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಮೇಲೆ ಬಂದಂತ ಸಂದರ್ಭದಾಗ ಸ್ವಚ್ಛಂದ ಅವರೇ ರಾಜೀನಾಮೆ ಕೊಡಿ, ಅನೇಕ ನಿದರ್ಶನಗಳು ಅದಾವ ನಮ್ಗೆ. ಅದನ್ನ ಸಹಿಸ್ಕೊಂಡು ಕೂಡ್ತಕ್ಕಂಥದ್ದು ಪಕ್ಷ ನಮ್ಮ ಪಕ್ಷ ಅಲ್ವೇ ಅಲ್ಲ. ಅದನ್ನೇ ಹೇಳ್ತೀನಲ್ರಿ, ಅವ್ರು ಯಾಕೆ ಮಾಡ್ಯಾರೋ ಯಾಕೆ ಮಾತಾಡ್ಯಾರೋ ಅಂತ ಅನ್ನೋದ್ರ ಬಗ್ಗೆ ಎಲ್ಲಾನು ವರಿಷ್ಠ ಗಮನಿಸ್ತಾರ. ಸೂಕ್ತ ಸಂದರ್ಭದಾಗ ಸೂಕ್ತ ತೀರ್ಮಾನಗಳು ಮಾಡ್ತಾರ ಅಂತ ಹೇಳಿ. ಜಿಲ್ಲಾ ನಾಯಕರು ಇಷ್ಟೆಲ್ಲ ಮೌನ ವಹಿಸ್ತಾ ಇರೋದು ನೋಡಿದ್ರೆ ಮೌನಂ ಸಮ್ಮತಿ ಲಕ್ಷಣ ಅಂತ ಇದ್ದಾರೆ ಕಾಂಗ್ರೆಸ್. ಪರಶುರಾಮ್ಜಿ, ಸಮಯ ಸಂದರ್ಭ ಅವ್ರ ವರಿಷ್ಠ ಎಲ್ಲವೂ ತೀರ್ಮಾನ ಮಾಡ್ತಾರ, ಎಲ್ಲರೂ ಗಮನಿಸಾಕತ್ತಾರ ಅಂತ ಹೇಳಿದೀನಿ.
ಪಂಚಾಂಗರೇ ತೆಗೆದು ಹೇಳ್ರಿ. ಪಕ್ಷಕ್ಕಿಂತ ದೊಡ್ಡವರು ಯಾರು ಅಲ್ಲ. ಪಕ್ಷ ದೊಡ್ಡದು. ಅದು ಸಂದರ್ಭ ಬಂದಾಗ ಅವ್ರು ಏನನ್ನ ಯಾವ ರೀತಿಯಿಂದ ಆಲೋಚನೆ ಮಾಡ್ಬೇಕು ಮಾಡಿ ಅವ್ರು ತೀರ್ಮಾನ ಮಾಡ್ತಾರ. ನಿಮ್ದು ಕ್ಯಾಲೆಂಡರ್ ಎಂತ ಗೊತ್ತಾಗ್ಲಿಲ್ಲ. ನಮ್ಮ ಕ್ಯಾಲೆಂಡರ್ ಏನಿರ್ಬೇಕು ಅತ್ಯಂತ ಸ್ಪಷ್ಟವಾಗಿ ಅದ. ಅದೇ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ನಮ್ಮ ವಾಗ್ದಾಳಿ ಮಾಡಿದ್ರು, ಇರಾನಿಯವರು ವಾಗ್ದಾಳಿ ಮಾಡಿದ್ರು, ಎಲ್ಲಾರು ವಾಗ್ದಾಳಿ ಮಾಡಿದ್ರು, ಪರಸ್ಪರ ಇರ್ತದ. ಒಂದು ಕುಟುಂಬದೊಳಗನೆ ಇರ್ತದ, ಒಂದು ಪಕ್ಷದೊಳಗ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಹೊರಗಡೆ ಬರ್ಬಾರ್ದು. ಅಲ್ಲ ಅಂತೆ ಸರ್, ಎಲ್ಲ ಇರ್ತದ. ಅದು ಒಂದು ಸಣ್ಣದಾಗಿ ಕುಟುಂಬದಾಗನ ಇರ್ತದ, ಒಂದರ ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ. ಅಲ್ಲಿಗೆ ಕೆಲವೊಂದಷ್ಟು ಇರ್ತಾವು, ಭಿನ್ನ ಅಭಿಪ್ರಾಯಗಳು ಇರ್ತಾವು. ಅವು ಬೇರೆ ಬೇರೆ ವಿಚಾರ ಸಂದರ್ಭದಾಗ ಯಾರ್ಯಾರು ಏನೇನ್ ಹೇಳ್ಬೇಕು, ಏನೇನ್ ಮಾತಾಡ್ಬೇಕು ಅವ್ರು ಮಾಡ್ತಾರ. ಅಲ್ಲ, ಈ ಬೇರೆ 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 ಸಂದರ್ಭದೊಳಗೂ ಇದನ್ನ ಮಾತಾಡ್ತಿರ್ತಾರ. ಅದನ್ನ ಮೀರಿನೂ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ದೇಶದಲ್ಲಿ ನಾವು ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದೀವಿ. ಅನೇಕ ರಾಜ್ಯಗಳ ಚುನಾವಣೆ ಬಂದಂತ ಸಂದರ್ಭದಾಗ ಕೂಡ ಫಲಿತಾಂಶ ನಮ್ಮ ಪರವಾಗ್ಯದ, ಜನರಿಗೆ ಸ್ಪಷ್ಟವಾಗ್ಯದ, ನಮ್ಮ ನೇತೃತ್ವ ಸ್ಪಷ್ಟವಾಗ್ಯದ, ನಮ್ಮ ಗೊತ್ತು ಗುರಿ ಸ್ಪಷ್ಟವಾಗ್ಯದ. ದೇಶದ ಅಭಿವೃದ್ಧಿ ನಮ್ದು ಏನಿದ್ದು, ದೇಶದ ಅಭಿವೃದ್ಧಿ, ಸ್ವಚ್ಛ ಆಡಳಿತ, ಪ್ರಾಮಾಣಿಕ ಆಡಳಿತ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಬೆಳಮೈನವರು 2 ತಿಂಗಳ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ಆಶ್ವಾಸನೆಗಳು ಕೊಟ್ಟರು, ಏನೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಯಾವ ಗ್ಯಾರಂಟಿಗಳು ಏನು ಉಳಿದವು? ಇವತ್ತು ಆ ಗ್ಯಾರಂಟಿಗಳು ನಿಮ್ಮದೇ ಆರೋಪ ಬಿಡ್ತೀರಿ ಕಾಂಗ್ರೆಸ್ ಅವ್ರು ಅದನ್ನ ಹೇಳ್ತಾ ಇರೋದು. ನಿಮ್ಮ ಆರೋಪಗಳನ್ನ ನಿಮ್ ಪಕ್ಷದ ಶಾಸಕರಿಗೆ ಉತ್ತರ ಕೊಟ್ಟು ಮುಂದಕ್ಕೆ ಬರ್ರಿ ಅಂತ ನಾನು ಹೇಳಾಕತ್ತೀನಿ ಸರ್. ಅದೊಂದು ಒಬ್ರು ಶಾಸಕರು ಮಾತಾಡ್ರಂತ ಕಾರಣಕ್ಕ ಅದನ್ನೇ ಕಾರಣಕ್ಕೆ ಇಟ್ಕೊಂಡೆ ಈ ಪಕ್ಷದವರು ಒಂದ ಸ್ಪಷ್ಟವಾಗಿ ಹೇಳಿದ್ರು. ಪದೇ ಪದೇ ಎಷ್ಟು ನೀವು 10 ಸಾರಿ ಕೇಳಿದ್ರು ಅದರೇ ಉತ್ತರ ಸರ್. ಪರ್ಸಂಜಿ ನಾನು ನೋಡ್ರಿ, ಅದು ಗಂಭೀರ ಜನ ಅಲ್ಲ ಅದ್ರ ನೀವು ಗ್ಯಾರಂಟಿಗಳ ಬಗ್ಗೆ ಅದು ಗಂಭೀರ ವಿಷಯ. ಒಂದು ಪರ್ಸಂಜಿ ಈ ನಾಳೆ ರಾಜ್ಯ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿದೆ, ಉತ್ತರ ಕೊಡ್ರಿ ಅಂತ ಹೇಳಿದ್ರೆ ನಾಳೆ ಪ್ರಧಾನಮಂತ್ರಿ ಬರ್ತಾರೆ ಇಲ್ಲಿ ಪ್ರಚಾರಕ್ಕೆ. ನೀವು ಅದನ್ನ ಅಜೆಂಡಾ ಹಿಡ್ಕೊಂಡು ಕೂತಾಗ ಏನ್ ಉತ್ತರ ಕೊಡ್ತೀವಿ? ನೀವು ತನಿಖೆಗೆ ಒಳಪಡಿಸ್ರಿ ಅಂತ ಹೇಳ್ತೀವಿ ನಾವು. ಯಾವ್ದಾವ್ದು ಆರೋಪ ಯಾವ ರಚನೆ ಆಗಿದೆ ಸರ್ ಆಲ್ರೆಡಿ. ಆಯ್ತು, ಆಯ್ತು ಅದ್ರ ಬಗ್ಗೆ ಹೇಳಿಕೆಗಳನ್ನ ತೋಳಿ, ಏನೇನ್ ತೋಳಿ ಎನ್ಕ್ವೈರಿ ಮಾಡ್ರಿ, ಯಾರ್ಯಾರು ತಪ್ಪಿಸ್ತಾರ ಏನಂತ ತಗೋರಿ. ಯಾವತ್ತೂ ಅದನ್ನ ನಾ ಉದಾಹರಣೆಗೆ ಹೇಳಿದ್ರಿ. ಹಿಂದ ಯಡಿಯೂರಪ್ಪನವ್ರ ಮ್ಯಾಗನೇ ಆರೋಪ ಬಂದಾಗ ಕೂಡ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ತದನಂತರ ಕೋರ್ಟ್ ಎಲ್ಲಾನು ಚರ್ಚೆ ಮಾಡಿ ತೀರ್ಮಾನ ಮಾಡಿತು. ಅದ್ರೊಳಗೆ ಅವ್ರದ್ದು ಏನೂ ಅಂಶ ಇಲ್ಲ ಅಂತ ಅನ್ನುವಂಥದ್ರ ಬಗ್ಗೆ ತಂತ ಮಾಡಾಳ್ ವಿರೂಪಾಕ್ಷಪ್ಪನವ್ರಿಗೆ ಅವ್ರ ಟಿಕೆಟ್ ಕೊಡ್ಲಿಲ್ಲ. ನಾವು ಆರೋಪ ಬಂದಾಗ ಸಮರ್ಥನೆ ಮಾಡ್ಕೊಂಡಿಲ್ಲ. ಬೇರೆ ಪಕ್ಷಗಳು ಎಷ್ಟೇ ಆರೋಪಗಳು ಮಾಡಿ ಕುಂದು ಇಡೀ ದೇಶ ಶಂಕ ಹೊಡೆದ್ರು ಸತ್ಯಕ್ಕ ಅವ್ರನ್ನೇ ಏನೆಲ್ಲ ಸ್ಥಾನಮಾನಗಳು ಕೊಟ್ಟು ಇಟ್ಕೊಂಡು ಮುನ್ನಡೆಸ್ತದ. ಆದ್ರೆ ನಮ್ಮ ಪಾರ್ಟಿ ಎಂದೂ ಸಹಿಸ್ಕೊಂಡಿಲ್ಲ, ಸಹಿಸ್ಕೋದು ಇಲ್ಲ ಸರ್. ನಾ ಹೇಳಿದ್ನಲ್ಲ, ಅದನ್ನ ಸಹಿಸ್ಕೊಳಂಗಿಲ್ಲ. ಅದ ಸಹಜ ಸರ್ಕಾರ. ಅದಕ್ಕೆ ಹೇಳಿದ್ನಲ್ರಿ, ಇವು ಎಲ್ಲದರ ಬಗ್ಗೆ ವರಿಷ್ಠರು ಎಲ್ಲಾನು ಗಮನಿಸಾಕತ್ತಾರ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾ ಹೇಳಿದೀನಿ. ನೀವು ಇನ್ನೂ 10 ಸಾರಿ ಕೇಳಿದ್ರು 10 ಸಾರಿ ಇದೇ ಉತ್ತರ ಕೊಡ್ತೀನಿ ಸರ್. ನಾವು ಅದು ನಮ್ಮ ಕೈಯಾಗಿಲ್ಲ. ಅದು ಏನಿದ್ರು ಸತ್ಯಕ್ಕೆ ಹೈಕಮಾಂಡೇ ಮಾಡ್ಬೇಕು. ಅವ್ರೊಬ್ಬರು ಶಾಸಕರು, ಅದು ಪಕ್ಷದ ಇದ್ರೊಳಗ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರ. ಅದ ಏನ್ ಹೇಳ್ತಾರೋ ನಾನು ಒಂದು ಮಾತು ಹೇಳಿನಿ ಸರ್. ಪಕ್ಷಕ್ಕಿಂತ ವ್ಯಕ್ತಿಗಳು ಯಾರು ದೊಡ್ಡವರಲ್ಲ. ಪಕ್ಷ ದೊಡ್ಡದು. ಇಲ್ರಿ ಅಶೋಕಣ್ಣ, ಅದನ್ನ ಎಲ್ಲಾನು ಪಕ್ಷ ಎಲ್ಲಾನು ಸಾಧಕ ಬಾಧಕ ಆಲೋಚನೆ ಮಾಡ್ಕೊಂಡು ಅವರೇ ತೀರ್ಮಾನ ಮಾಡ್ತಾರ ಅದನ್ನ. ಆಮೇಲೆ ಎಲ್ಲಾ ಜಿಲ್ಲೆಯ ನಮ್ಮ ನಾಯಕರು ಸರ್, ನಾ ಹೇಳ್ತೀನಿ, ನಮ್ಮ ಪದಾಧಿಕಾರಿಗಳ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ನಂತರ ಯಾರನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು ಅನ್ನೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.